ಗುಡ್ ಮಾರ್ನಿಂಗ್ ಎಲ್ರಿಗೂ, ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೇವೆ. ಹಾಗೆ ಬೆಳಿಗ್ಗೆ ಬೆಳಿಗ್ಗೆ ನಾವು ಹೊರಟಿದ್ದು ಕೂರ್ಗಲ್ಲಿ ಅಂತೂ ವೆದರ್ ಅಂತೂ ತುಂಬ ಒಳ್ಳೆಯದಿರುತ್ತೆ. ನಾರ್ಮಲಿ ಅಲ್ಲಿ ಕೋಲ್ಡ್ ಆಗಿರುತ್ತೆ, ನೋಡಬೇಕು ಹೇಗಿದೆ ವೆದರ್ ಅಲ್ಲಿ ಮುಟ್ಟಿದ ಮೇಲೆ ಗೊತ್ತಾಗುತ್ತೆ. ಲಾಸ್ಟ್ ಇಯರ್ ನಾವು ಹೋದದ್ದು, ಹಾಗೆ ಈ ಸಲ ಹೋಗ್ತಾ ಇದ್ದೇವೆ. ಮತ್ತು ಇಂಡಿಯಾಕ್ಕೆ ಬಂದ ನಂತರ ಕೂರ್ಗಿಗೆ ಒಂದು ವಿಸಿಟ್ ಇರುತ್ತೆ, ತುಂಬ ಒಳ್ಳೆಯದಾಗುತ್ತೆ ಅಲ್ಲಿಯ ವೆದರ್. ಮತ್ತು ನೋಡಿ, ಇಲ್ಲಿ ಬೆಳಿಗ್ಗೆ ಫಾಗ್ ಉಂಟು. ಹಾಗೆ ಒಂದು 4 ಅವರ್ಸ್ ಇದ್ದು ಜರ್ನಿ ಅಂತ ಹೇಳ್ಬೋದು ಕಾರಲ್ಲಿ ಹೋದರೆ. ಮತ್ತು ಬಸ್ಸಲ್ಲಿ ಹೋದರೆ ಸ್ವಲ್ಪ ಜಾಸ್ತಿ ತಗೊಳ್ಳುತ್ತೆ ಟೈಮ್, 6 ಅವರ್ಸ್ ಏನೋ ತಗೊಳ್ಳುತ್ತೆ. ಮತ್ತು ಲಾಂಗ್ ಡ್ರೈವ್ ಹೋಗೋದಂದರೆ ತುಂಬ ಖುಷಿ. ಅದು ಕೂಡ ಹೋಗುವಾಗ ಬೆಳಿಗ್ಗೆ ಹೋಗಬೇಕು, ಆಗ ಒಳ್ಳೆಯದಾಗುತ್ತೆ. ನೋಡಿ, ಇಲ್ಲಿದ್ದು ರೋಡ್ ಯಾವ ರೀತಿ ಆಗಿದೆ ಅಂದರೆ ಇನ್ನೂ ಕೆಲಸ ಆಗಿಲ್ಲ. ಹಾಗೆ ನಾವು ವೈಬ್ರೇಟ್ ಮೋಡಲ್ಲಿ ಹೋಗ್ತಾ ಇದ್ದೇವೆ, ಅಂದರೆ ಗಡಗಡ ಆಗ್ತಾ ಉಂಟು, ಆ ರೀತಿ ಇದೆ ರೋಡು. ಹಾಗೆ ಬಾಡಿ ಎಲ್ಲ ವೈಬ್ರೇಟ್ ಮೋಡಲ್ಲಿ ಇದೆ. ತುಂಬ ಟೈಮಿಂದ ಇದು ಕೆಲಸ ಆಗ್ತಾ ಉಂಟು, ಇನ್ನೂ ಆಗಿಲ್ಲ. ಅಂದರೆ ಇಲ್ಲಿ ಒಂದು ಬ್ರಿಡ್ಜ್ ಬರ್ತಾ ಉಂಟು, ಹಾಗೆ ಕೆಲಸ ಆಗ್ತಾ ಉಂಟು. ನೋಡಿ, ನಾವು ಅಂದರೆ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಹಾಗೆ ನಾವು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಬಂದಿದ್ದೇವೆ. ಇಲ್ಲಿ ನಮಗೆ ಹೊಸತ್ತು ಏನೋ ರೆಸ್ಟೋರೆಂಟ್ ಸಿಕ್ಕಿತು. ಇದರ ಹೆಸರು ಶ್ರೀ ಮಹೇಶ್ ಪ್ರಸಾದ್ ಅಂತ. 1 ಇಯರ್ ಆಯ್ತಂತೆ ಇದು ಓಪನ್ ಆಗಿ ಈ ರೆಸ್ಟೋರೆಂಟ್. ಹಾಗೆ ಇಲ್ಲಿದ್ದು ಬ್ರೇಕ್ಫಾಸ್ಟ್ ಯಾವ ರೀತಿ ಇದೆ ಅಂತ ನೋಡುವ. ಇಲ್ಲಿ ನೋಡಿ, ಅದರ ಹೊರಗಡೆ ಕೂಡ ತುಂಬ ಒಳ್ಳೆಯದಿದೆ, ಮತ್ತು ವಾಶ್ರೂಮ್ ಕೂಡ ತುಂಬ ಕ್ಲೀನ್ ಇದೆ, ಮತ್ತು ಎಲ್ಲ ಒಳ್ಳೆಯದಿದೆ. ಅಂದರೆ ಹೊಸತ್ತು ರೆಸ್ಟೋರೆಂಟ್, ಹಾಗೆ ಕ್ಲೀನ್ಲಿನೆಸ್ ತುಂಬ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ. ನೋಡಿ, ನಾವು ಇಲ್ಲಿ ಇಡ್ಲಿ ಆರ್ಡರ್ ಮಾಡಿದ್ದು. ಇಡ್ಲಿಗೆ ಸಾಂಬಾರು ಚಟ್ನಿ. ಸಾಂಬಾರಂತೂ ಟಿಪಿಕಲಿ ಭಟ್ರು ಮಾಡ್ತಾರಲ್ಲ ಅದೇ ರೀತಿಯಲ್ಲಿ ಇತ್ತು, ಅಷ್ಟು ಟೇಸ್ಟಿಯಾಗಿತ್ತು ಸಾಂಬಾರು. ಅಂದರೆ ಬ್ರೇಕ್ಫಾಸ್ಟು ಸೂಪರ್ ಅಂತ ಹೇಳ್ಬೋದು, ಅಷ್ಟು ಟೇಸ್ಟಿ. ಸಾಂಬಾರು ಚಟ್ನಿ ಎಲ್ಲ ಫ್ರೆಶ್ ಆಗಿ ತುಂಬ ಟೇಸ್ಟಿಯಾಗಿತ್ತು. ಇಲ್ಲಿ ನೋಡಿ, ಇದು ಕೋನ್ ರೀತಿಯಲ್ಲಿ ಉಂಟು, ಇದರೊಳಗೆ ಮಸಾಲೆ ಏನಿಲ್ಲ, ಎಂಟಿ ಕೋನ್ ಇದು ಕೂಡ ಮಸಾಲ ದೋಸೆ ಸೂಪರ್ ಆಗುತ್ತೆ. ಹಾಗೆ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಇಲ್ಲಿ ಸ್ವಲ್ಪ ಆಚೆ ಈಚೆ ಹೋಗಿ, ಇಲ್ಲಿ ಬುದ್ಧನ ಸ್ಟ್ಯಾಚು ಕೂಡ ಇಟ್ಟಿದ್ದಾರೆ. ನೋಡಲಿಕ್ಕೆ ಕೂಡ ಖುಷಿ ಆಗ್ತದೆ ಇದು. ಅಂದರೆ ಬೆಳಿಗ್ಗೆ ಕಾಮಾಗಿ ಪೀಸ್ಫುಲ್ ಅಂತ ಫೀಲ್ ಆಗುತ್ತೆ ಈ ಬುದ್ಧನ ಸ್ಟ್ಯಾಚು ನೋಡುವಾಗ. ಮತ್ತು ನೀವು ನೋಡ್ಬೋದು ರೈಟಿಗೆ ವಾಶ್ರೂಮ್ ಇದೆ, ಇದೇ ಆ ರೆಸ್ಟೋರೆಂಟ್. ಹಾಗೆ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮುಂದೆ ಹೋಗ್ತಾ ಇದ್ದೇವೆ. ಮತ್ತು ಗಿಡ ಮರ ಅದರ ಗಾಳಿ ಎಲ್ಲ ಬರುವಾಗ ತುಂಬ ಖುಷಿಯಾಗುತ್ತೆ. ಮತ್ತು ಈ ಘಾಟ್ ಸೆಕ್ಷನಲ್ಲಿ ಹೋಗುವಾಗ ಅದು ತಂಪು ಗಾಳಿ ಬೀಸುತ್ತೆ, ಖುಷಿಯಾಗುತ್ತೆ. ಈ ರೀತಿಯ ವೆದರ್ ನಮಗೆ ದುಬೈಯಲ್ಲಿ ಸಿಗಲ್ಲ, ಹಾಗೆ ತುಂಬ ಫ್ರೆಶ್ ಫೀಲ್ ಆಗುತ್ತೆ ಇಲ್ಲಿ. ನೋಡಿ, ಜಸ್ಟ್ ನಾವು ಈಗ ರೀಚ್ ಆದೆವು ಸುಳ್ಯಕ್ಕೆ. ಈಗ ಅಲ್ಲಲ್ಲಿ ಎಲ್ಲ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ನೋಡಿ, ಐ ಲವ್ ಸುಳ್ಯ ಅಂತ ಬರೆದಿದೆ. ಹಾಗೆ ಗೊತ್ತಾಯಿತು ಇದು ಸುಳ್ಯ ನಾವು ರೀಚ್ ಆದೆವು ಅಂತ. ಇದೊಂದು ಗೌರ್ಮೆಂಟ್ ಒಳ್ಳೆ ಮಾಡಿದೆ, ಅಂದರೆ ಅಲ್ಲಲ್ಲಿ ಪ್ಲೇಸಿಗೆ ಈ ರೀತಿಯ ಬೋರ್ಡೆಲ್ಲ ಹಾಕಿ. ನೋಡಿ, ಇದು ರಬ್ಬರ್ ಟ್ರೀ ನೋಡ್ಬೋದು ನೀವು, ಎಷ್ಟು ರಬ್ಬರ್ ಟ್ರೀ ಇದೆ ಅಂದರೆ ಇದು ಒಂದು ದೊಡ್ಡ ಎಕರೆ ಜಮೀನು ಅಂತ ಹೇಳ್ಬೋದು. ಅದರಲ್ಲೆಲ್ಲ ರಬ್ಬರ್ ಟ್ರೀ ಇದೆ. ಅದರ ಬಗ್ಗೆ ಅಷ್ಟು ಜಾಸ್ತಿ ಏನು ನನಗೆ ಗೊತ್ತಿಲ್ಲ, ಆದರೂ ಇಲ್ಲಿ ನೋಡುವಾಗ ತುಂಬ ಖುಷಿಯಾಗುತ್ತೆ. ನೋಡಿ, ಈ ಮೌಂಟೇನ್ಸ್ ರೀತಿಯಲ್ಲಿ, ಅಂದರೆ ಬೆಳಿಗ್ಗೆ ಒಳ್ಳೆ ಕ್ಲೌಡೆಲ್ಲ ಇದ್ದು ಒಂಥರ ವೆದರ್ ತುಂಬ ಒಳ್ಳೆಯದಾಗಿದೆ. ಹಾಗೆ ನಾವು ಇಲ್ಲಿ ಜೋಡ್ಪಾಲ್ ಅಂತ ಇದೆ ಪ್ಲೇಸ್, ಇಲ್ಲಿ ರೀಚ್ ಆದೆವು. ಅಂದರೆ ಈ ಮ್ಯಾಂಗ್ಳೂರಿಂದ ಕೂರ್ಗಿಗೆ ಹೋಗುವಾಗ ಇದು ಸಿಗುತ್ತೆ ಜೋಡ್ಪಾಲ್. ಅಲ್ಲಿ ಕೆಲವು ಶಾಪ್ಸ್ ಎಲ್ಲ ಇದೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು. ಮತ್ತು ನೋಡಿ, ಇಲ್ಲಿ ಸಂದು ವಾಟರ್ಫಾಲ್ ಇದೆ. ಆದರೂ ಇಲ್ಲಿ ಎಲ್ಲ ತಿಂದು ಎಲ್ಲ, ಅಂದರೆ ಸಣ್ಣ ಸಣ್ಣ ಶಾಪ್ಸ್ ಇದೆ ಅಲ್ಲ, ಅದರಿಂದೆಲ್ಲ ತಗೊಂಡು ಅಲ್ಲಲ್ಲಿ ಕಸ ಎಲ್ಲ ಬಿಸಾಡಿದ್ದಾರೆ. ನೋಡಿ, ಇಲ್ಲಿ ಒಂದು ಬೋರ್ಡ್ ಕೂಡ ಹಾಕಿದೆ, ಆದರೂ ಜನರು ಒಂದು ಬುಟ್ಟಿಗೆ ಹಾಕೋದಿಲ್ಲ ಕಸವನ್ನು ತಿಂದು, ಮತ್ತು ಅದರ ಪೇಪರ್ ಎಲ್ಲ ಅಲ್ಲಲ್ಲಿ ಬಿಸಾಡೋದು, ಅದು ಸರಿಯಲ್ಲ ಅನಿಸಿತು ನನಗೆ. ನೋಡಿ, ಅಲ್ಲಲ್ಲಿ ಬುಟ್ಟಿ ಇಟ್ಟಿದೆ, ಆದರೂ ಅದನ್ನು ಫಾಲೋ ಮಾಡೋದಿಲ್ಲ. ಇದು ಜೋಡ್ಪಾಲ್ ಅಂತ. ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ಮತ್ತೆ ಮುಂದೆ ಹೋಗ್ತೇವೆ. ಇಲ್ಲಿದ್ದು ವೆದರ್ ಅಂತ ತುಂಬ ಒಳ್ಳೆಯದಿದೆ, ಕೋಲ್ಡಾಗಿ ಖುಷಿ ಆಗ್ತಾ ಉಂಟು. ಅಂದರೆ ಮಂಗಳೂರಲ್ಲಿ ಸ್ವಲ್ಪ ಸೆಕೆ ಇರುವಾಗ ಇಲ್ಲಿ ಖುಷಿ ಆಗ್ತದೆ, ಕೋಲ್ಡ್ ವೆದರ್. ಹಾಗೆ ನನಗೆ ಇಲ್ಲಿ ನನಗೆ ಬೊಂಡ ಅಂದರೆ ತುಂಬ ಇಷ್ಟ. ಮತ್ತು ಇಲ್ಲಿದ್ದು ಈ ಕೂರ್ಗ್ ಮತ್ತು ಈ ಪ್ಲೇಸಲ್ಲೆಲ್ಲ ಬೊಂಡ, ಅದರ ಒಳಗಿದ್ದು ನೀರು ಉಂಟಲ್ಲ ತುಂಬ ಕೋಲ್ಡ್ ಆಗಿರುತ್ತೆ.
ಅಂದರೆ ನಾವಿಲ್ಲಿ ಮಂಗಳೂರಲ್ಲಿ ಅದರ ಒಳಗಿದ್ದು ನೀರೆಲ್ಲ ಸ್ವಲ್ಪ ವಾರ್ಮ್ ಆಗಿರುತ್ತೆ ಅಲ್ಲ, ನಾರ್ಮಲ್ ನೀರು ಅಂತ ಹೇಳ್ಬೋದು. ಇಲ್ಲಿ ಅಂದರೆ ಕೋಲ್ಡ್, ಅಂದರೆ ಫ್ರಿಜ್ಜಲ್ಲಿ ಇಡ್ತಾರಲ್ಲ ನೀರು, ಆ ರೀತಿ ಇದೆ. ಮತ್ತು ಇಲ್ಲಿ ನೋಡಿ ಸಣ್ಣ ಸಣ್ಣ ಶಾಪ್ಸ್ ಇದೆ, ಅದರಿಂದ ನನ್ನ ಮಗ ನೋಡ್ತಾ ಇದ್ದಾನೆ. ಮತ್ತು ಅದರಲ್ಲಿ ಕೋಕೋನಟ್ನ ಒಳಗಡೆ ಅದು ತೆಲುವು ಬಾವೆ ಇರುತ್ತೆ, ಅದು ಅಂತೂ ತುಂಬ ಒಳ್ಳೆಯದಾಗುತ್ತೆ ತಿನ್ನಲಿಕ್ಕೆ. ದಪ್ಪದ್ದು ತಗೊಳ್ಬಾರದು, ಅದು ಅಂದರೆ ಟೆಂಡರ್ ಕೋಕೋನಟ್ ತಗೊಳ್ಬೇಕು, ಸ್ವಲ್ಪ ತೆಲುವು ಬಾವ ಇರ್ತದೆ ನೋಡಿ, ಆ ರೀತಿ. ಹಾಗೆ ಸ್ವಲ್ಪ ತಿಂದು ಅದು ಇದು ಎಲ್ಲ ಮತ್ತು ನಾವು ಮುಂದೆ ಹೋಗ್ತಾ ಇದ್ದೇವೆ. ವೆದರ್ ಅಂತೂ ಸೂಪರ್ ಆಗಿದೆ, ಅಂದರೆ ತುಂಬ ಕೋಲ್ಡ್ ಇಲ್ಲ, ಪ್ಲೆಸೆಂಟ್ ವೆದರ್ ಅಂತ ಹೇಳ್ಬೋದು. ಇಲ್ಲಿ ಎಲ್ಲ ಹೋಮ್ ಸ್ಟೇ ನೋಡಲಿಕ್ಕೆ ಸಿಗ್ತದೆ, ಎಲ್ಲ ಕಡೆ ಹೋಮ್ ಸ್ಟೇ, ರಿಸಾರ್ಟ್. ನ್ಯೂ ಕಾವೇರಿ ಹೋಮ್ ಸ್ಟೇ, ಫ್ರೂಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಈಗ ಆರೆಂಜ್ ಸೀಸನ್ ಅಲ್ಲ, ಎಲ್ಲ ಕಡೆ ಆರೆಂಜಸ್, ತುಂಬ ಟೇಸ್ಟಿ ಇಲ್ಲಿ ಕೂರ್ಗಿದ್ದು ಆರೆಂಜಸ್. ಇದೊಂದು ಹೋಮ್ ಸ್ಟೇ. Just like your Samaka. Welcome to Madikeri, Coorg. ಇದು ಮಡಿಕೇರಿದ್ದು ಸಿಟಿ, ಟೌನ್, ಮಡಿಕೇರಿ ಟೌನ್. कौन वो? जनरल कारियप्पा. जनरल कारियप्पा दो. सोल्जर कारियप्पा. हाँ, जनरल कारियप्पा. जनरल कारियप्पा. ಮೇಜರ್ ಜನರಲ್ ಕಾರಿಯಪ್ಪ. ನೋಡಿ, ಇದು ಇವರು ಜನರಲ್ ಕಾರಿಯಪ್ಪ. ಜನರಲ್. ಇದು ಸೈಂಟ್ ಮೈಕಲ್ ಸ್ಕೂಲ್, ಕಾಲೇಜ್. ಸೈಂಟ್ ಮೈಕಲ್ ಪ್ರೌಢಶಾಲೆ ಮಡಿಕೇರಿ. ಎಂಥದ ಪ್ರೋಗ್ರಾಮ್ ಆಗ್ತಾ ಉಂಟು ಮಕ್ಕಳದ್ದು, ಸ್ಕೂಲ್ ಮಕ್ಕಳದ್ದು. ಇದು ರಾಜಸೀಟ್, ಮಡಿಕೇರಿದ್ದು ರಾಜಸೀಟ್ ನೋಡಿ, ತುಂಬ ರಶ್ ಇದೆ. ಮಕ್ಕಳು, ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ ಟ್ರಿಪ್. ಪಾರ್ಕಿಂಗ್ ಅಂತ. ಫೈನಲಿ ನಾವು ರೀಚ್ ಆದೆವು ಕೂರ್ಗಿಗೆ. ಇಲ್ಲಿ ನಾವು ನಮ್ಮ ರಿಲೇಟಿವ್ಸ್ ಮನೆ ಇದೆ, ಹಾಗೆ ಅಲ್ಲಿ ಬಂದಿದ್ದೇವೆ. ಹಾಗೆ ನಮ್ಮದು ಲಂಚ್ಗೆ ರೆಡಿ ಉಂಟು, ಶಾವಿಗೆ ಉಂಟು, ಅಂದರೆ ಶೆವಿಯೋ ಅಂತ ಹೇಳ್ತೇವೆ. ಚಿಕನ್ ಕಬಾಬ್ ಅಂತೂ ಖಾಲಿ ಆಯಿತು. ಮತ್ತು ಲಾಸ್ಟ್ ವಿಡಿಯೋ ಮಾಡ್ತಾ ಇದ್ದೇನೆ ನೋಡಿ, ಇದು ಇಡಿಯಪ್ಪಮಲ್ಲ ಅದು. ಹಾಗೆ ನಾವು ನಮ್ಮ ಲಂಚನ್ನು ಎಂಜಾಯ್ ಮಾಡಿ ಈಗ ಜಸ್ಟ್ ನಾನು ನಿಮಗೆ ಆಂಟಿ ಯಾವ ರೀತಿಯ ಗಿಡ ಎಲ್ಲ ನೆಟ್ಟಿದ್ದಾರೆ ಹೊರಗಡೆ ಅಂತ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇನೆ. ನೋಡಿ, ಈ ರೀತಿಯ ಗಿಡ ಎಲ್ಲ ಇಲ್ಲಿ ಒಳ್ಳೆ ಎಲ್ಲ ಗಿಡ ಎಲ್ಲ ಆಗುತ್ತೆ, ಬೆಳೆಯುತ್ತೆ ಇಲ್ಲಿಯ ವೆದರಿಗೆ. ನೋಡಿ, ಇದಕ್ಕೆ ಸಾಂಬಾರು ಪಿಲಿ ಅಂತ ಹೇಳ್ತಾರೆ. ಮತ್ತು ಎಷ್ಟು ಒಳ್ಳೆಯ ಇದು ಆಗಿದೆ ಗಿಡ. ಮೊದಲು ಇಲ್ಲಿ ಸೀಮೆ ಬದನೆಕಾಯಿ ಅದು ಕೂಡ ಹಾಕ್ತಿತ್ತು, ಈಗ ಹಾಗಲ್ಲ. ಮತ್ತು ಇದು ಪತ್ರಟೆ ಮಾಡುವ ಎಲೆ, ಮತ್ತು ಇದು ಅದು ಪಾನ್ ತಿಂತಾರಲ್ಲ ಅದು, ಅದರ ಎಲೆ, ಅದರ ಗಿಡ. ಮತ್ತು ಅಲ್ಲಲ್ಲಿ ಎಲ್ಲ ಗಿಡ ಎಲ್ಲ ಉಂಟು ನೋಡಿ. ಒಳ್ಳೆ ಗ್ರೀನರಿ, ಒಳ್ಳೆ ವೆದರ್ ಕೂಡ ಇಲ್ಲಿ ಕೂರ್ಗಿದ್ದು. AC ಏನು ಬೇಡ, ಫ್ರೆಶ್ ಕೋಲ್ಡ್ ವೆದರ್ ನೋಡಿ. ಹೂವಿನ ಗಿಡ ಎಲ್ಲ. ಮತ್ತು ತುಂಬ ಇಲ್ಲಿ ಮಿಂಟ್ ಲೀವ್ಸ್ ಕೂಡ ಆಗುತ್ತೆ. ಅಂದರೆ ಇಲ್ಲಿಯ ವೆದರಿಗೆ ಒಳ್ಳೆ ಇದು ಹೂವಿನ ಗಿಡ, ಅಂದರೆ ರೋಸ್ ಎಲ್ಲ ಒಳ್ಳೆ ಇದು ಆಗುತ್ತೆ, ಗ್ರೋ ಆಗುತ್ತೆ ಇಲ್ಲಿ. ಇಲ್ಲಿದ್ದು ಮಣ್ಣಿಗೆ ಮತ್ತು ವೆದರಿಗೆ ನೋಡಿ. ಇದೊಂದು ರೀತಿಯ ಫ್ಲವರ್ಸ್, ಚಿಕ್ಕು. ಇದು ಬಟರ್ ಫ್ರೂಟ್ ಗಿಡ ನೋಡಿ, ಸಣ್ಣ ಬಟರ್ ಫ್ರೂಟ್ ಆಗಿದೆ.
ನೋಡಿ ಇಲ್ಲಿ ಒಂದುಂಟು ಬಟರ್ ಫ್ರೂಟ್, ಅವಕಡೋ ಅಂತ ಹೇಳ್ತಾರಲ್ಲ ಅದು. ನೋಡಿ ಇದು ತುಂಬ ದೊಡ್ಡ ದೊಡ್ಡದಾಗ್ತದೆ, ದೊಡ್ಡ ಮರ. ಇಲ್ಲಿ ತುಂಬ ಉಂಟು ಬಟರ್ ಫ್ರೂಟ್. 1-2 ತಿಂಗಳಾಗುವಾಗ ಫುಲ್ಲಾಗುತ್ತೆ ಇಲ್ಲಿ. ಇದು ಹರಸಿನ ಗಿಡ, ನೋಡಿ ಬೇವಿನ ಗಿಡ. ಇದು ನೋಡಿ ಒಂದು ಪಿಂಕ್ ಕಲರ್ ಹೂ. ಇದು ಮಾವಿನ ಗಿಡ, ಮ್ಯಾಂಗೋ. ಈಗ ನಾವು ಹೋಗ್ತಾ ಇದ್ದೀವಿ ವ್ಯೂ ಪಾಯಿಂಟಿಗೆ. ಇದೆ ಈಗ ಎಷ್ಟಾಯ್ತು? 5:45. ಕೋಲ್ಡ್ ಇದೆ ವೆದರ್. ವ್ಯೂ ಪಾಯಿಂಟ್ ನೋಡಿ, ನಾವು ಹೋಗ್ತಾ ಇದ್ದೇವೆ ವ್ಯೂ ಪಾಯಿಂಟಿಗೆ. ತುಂಬ ಚಳಿ ಇಲ್ಲಿ. 4:45ಗೆ 5:45 ಆಯಿತು. ತುಂಬ ಕೋಲ್ಡ್ ಇದೆ. ಮಡಿಕೇರಿ ನೋಡಿ, ತುಂಬ ಬ್ಯೂಟಿಫುಲ್ ಆಗಿದೆ ನೋಡಲಿಕ್ಕೆ ಮಡಿಕೇರಿ. ಹೇಳೆ ಕಶೆ ದಿಸ್ತಾಪಳೆ ಅಂತ ವ್ಯೂ ಪಾಯಿಂಟ್. ಓ ನೋಡಿ, ಸೂಪರ್ ಆಗಿದೆ ವ್ಯೂ ಪಾಯಿಂಟ್. ಹಂಗೆ ದಿಸ್ತಾ ಹಂಗೆ ಇಲ್ಲೇ ಅವಂಗೆ ಹಂಗೆ ರಾವಲ್ಲ ಫುಲ್ ದಿಸ್. ಓ ಈ ಸಗಳೆ ಮಡಿಕೇರಿನೇ ನೋಡಿ, ಫುಲ್ ಮಡಿಕೇರಿ ಇಲ್ಲಿಂದ ಕಾಣ್ತಾ ಉಂಟು. ಟೆಂಪಲ್ಗೆ ನೀನೆ ನಾವು ಬಂದದ್ದು ರಾಜ್ ಸಿಟಿಗೆ. ಇಲ್ಲಿ ಇದು ಕ್ರೌಡ್ ನೋಡುವಾಗ, ಅಂದರೆ ಎಂಟ್ರೆನ್ಸಲ್ಲಿ ಅಷ್ಟು ದೊಡ್ಡ ಲೈನ್ ಇದೆ, ಅಂದರೆ ಅಲ್ಲಿ ಟಿಕೆಟ್ ಉಂಟು. ಹಾಗೆ ಅದನ್ನು ನೋಡಿ ನಾವು ವಾಪಸ್ ಬಂದೆವು. ನಾವು ಒಳಗಡೆ ಹೋಗಲಿಲ್ಲ, ಅಂದರೆ ಅಷ್ಟು ಕ್ರೌಡ್ ಇದೆ. ಅಂದರೆ ಈವ್ನಿಂಗ್ ಅಲ್ಲ, ಈಗ ಸಂಜೆ ಫುಲ್ ತುಂಬ ಜನ ಬರ್ತಾರೆ, ಹಾಗೆ ತುಂಬ ಕ್ರೌಡ್ ಇತ್ತು. ಹಾಗೆ ನಾವು ವಾಪಸ್ ಬಂದೆವು. ಇಲ್ಲಿ ನೋಡಿ, ನಮಗೆ ಡಿನ್ನರ್ ರೆಡಿ ಆಗಿದೆ. ಕೂರ್ಗಿಗೆ ಬಂದ ಮೇಲೆ ಕೂರ್ಗಿ ಪೋಕ್ ತಿನ್ನದಿದ್ದರೆ ಹೇಗೆ ಹೇಳಿ. ಹಾಗೆ ಕೂರ್ಗಿ ಪೋಕ್, ರೈಸ್, ಮಟನ್ ಕರಿ ಎಲ್ಲ ಇದೆ. ಹಾಗೆ ನಮ್ಮ ಡಿನ್ನರನ್ನು ಎಂಜಾಯ್ ಮಾಡ್ತೇವೆ. ನಿಮಗೆ ನನ್ನ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್, ಗುಡ್ ನೈಟ್.